ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ತುಂಬ ಇಷ್ಟಪಡುವ ಕ್ರಿಸ್ಪಿ ಆಗಿರೋ ಫ್ರೆಂಚ್ ಫ್ರೈಸ್ ಹೊರಗಡೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಿಗುವ ಹಾಗೆ ಗೋಲ್ಡನ್ ಕಲರ್ ಕ್ರಂಚಿ ಟೆಕ್ಸ್ಚರ್ ಮತ್ತು ಸೂಪರ್ ಟೇಸ್ಟಲ್ಲಿ ಮನೆಯಲ್ಲೇ ಈಸಿಯಾಗಿ ಮಾಡಬಹುದು. ಇನ್ಯಾಕೆ ಲೈಟ್ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಯೋಣ. ಈ ರೆಸಿಪಿ ಮಾಡೋದಕ್ಕೆ ಸುಮಾರು ದೊಡ್ಡ ಸೈಜ್ ಗಾತ್ರದ 3 ಆಲೂಗಡ್ಡೆ ತಗೊಂಡಿದ್ದೀನಿ. ಮೊದಲು ಇದನ್ನು ಸಿಪ್ಪೆ ಸುಲಿದು ನಾನು ತೋರಿಸೋ ವಿಧಾನದಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಶೇಪ್ ಇನ್ನೂ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಅನಿಸುತ್ತೆ. ಮಾರ್ಕೆಟಲ್ಲಿ ಫ್ರೆಂಚ್ ಫ್ರೈಸ್ ಕಟರ್ ಅವೈಲೇಬಲ್ ಇರುತ್ತೆ, ಅದರಲ್ಲಿ ಸುಲಭವಾಗಿ ಕಟ್ ಮಾಡಬಹುದು. ಈಗ ಕಟ್ ಮಾಡಿದ್ದಂತಹ ಆಲೂಗಡ್ಡೆನ ಚಿಲ್ಡ್ ವಾಟರಲ್ಲಿ ಹಾಕೊಳ್ಳೋಣ. ಯಾಕಂದರೆ ಇದರಲ್ಲಿ ಕಾರ್ನ್ ಸ್ಟಾರ್ಚ್ ಇರುತ್ತೆ, ಸೊ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಕೋಲ್ಡ್ ವಾಟರಲ್ಲಿ ಹಾಕ್ಕೊಳ್ತೀವಿ. ಈಗ ಇದನ್ನು 5 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಆಲೂಗಡ್ಡೆನ ಬೇಯಿಸ್ಕೊಳ್ಳೋಣ. ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಈಗ ಇದನ್ನು ಕಂಪ್ಲೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ನೀರೆಲ್ಲ ಹೋಗೋವರೆಗೂ ಬಗ್ಗಿಸ್ಕೊಳ್ಳೋಣ. ನೀರು ಸ್ವಲ್ಪ ಕೂಡ ಇರಬಾರ್ದು. ಈ ರೀತಿ ಒಂದು ಸ್ಟ್ರೈನರ್ ಮುಖಾಂತರ ನೀರೆಲ್ಲ ಬಗ್ಗಿಸ್ಕೋಬೇಕು. ನೀರೆಲ್ಲ ಕಂಪ್ಲೀಟಾಗಿ ಬಗ್ಗಿಸ್ಕೊಂಡಾದ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹೊರಗಡೆ ಸಿಗೋ ಫ್ರೈಸ್ ಒಳಗೆ ಸಾಫ್ಟಾಗಿ ಹೊರಗೆ ಕ್ರಂಚಿಯಾಗಿ ಇರುತ್ತೆ. ಅದಕ್ಕೆ ಒಂದು ಸೀಕ್ರೆಟ್ ಮೆಥಡ್ ಇದೆ. ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಅದೇ ಒಂದು ಸೀಕ್ರೆಟ್. ಹೊರಗಡೆ ಸಿಗೋದು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಮನೆಯಲ್ಲಿ ಕೂಡ ಬರಬೇಕಾದ್ರೆ ಇದನ್ನು ಡಬಲ್ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊದಲನೇ ಸಲ ಫ್ರೈ ಮಾಡಬೇಕಾದ್ರೆ ಸುಮಾರು 70% ಫ್ರೈ ಮಾಡ್ಕೊಂಡ್ರೆ ಸಾಕು. ಮತ್ತೆ ಇದನ್ನು ಡಬಲ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದರೆ ಹೊರಗಡೆ ಸಿಗೋ ಹಾಗೆ ಕ್ರಂಚಿ ಆ್ಯಂಡ್ ಸಾಫ್ಟ್ ಆಗಿ ಇರುತ್ತೆ. ಇದೇ ಒಂದು ಸೀಕ್ರೆಟ್ ಮೆಥಡ್. ಇದು ಸಂಜೆ ಟೀ ಟೈಮ್ಗೆ ಆಗಲಿ, ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಆಗಲಿ, ಅಥವಾ ರೈನಿ ವೆದರ್ನಲ್ಲಿ ತಿನ್ನೋಕ್ಕೆ ಆಗಲಿ ಇದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಯಾವಾಗಲೂ ಹೊರಗಡೆಯಿಂದ ತರ್ತಾ ಇರ್ತೀವಿ, ಆದರೆ ನಾವೇ ನಮ್ಮ ಕೈಯಾರೆ ಮಾಡಿ ಮಕ್ಕಳಿಗೆ ಬಡಿಸೋದ್ರಿಂದ ಅದರಲ್ಲಿ ಸಿಗುವ ಖುಷಿನೇ ಬೇರೆ. ಮೊದಲನೇ ಸಲ ಫ್ರೈ ಮಾಡಬೇಕಾದ್ರೆ ಸುಮಾರು 70% ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಡಬಲ್ ಫ್ರೈ ಮಾಡೋದ್ರಿಂದ ಹೊರಗಡೆ ಸಿಗುವ ಫ್ರೆಂಚ್ ಫ್ರೈಸ್ ಥರನೇ ಕ್ರಂಚಿ ಆ್ಯಂಡ್ ಸಾಫ್ಟ್ ಆಗಿ ಇರುತ್ತೆ. ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಗೋಲ್ಡ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ಟೋವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಪ್ರೊಸೀಜರ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಕಪ್ಪಗೆ ಆಗುತ್ತೆ. ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ದೊಡ್ಡ ಪ್ರೊಸೀಜರ್ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಇದು ತುಂಬಾ ಸಿಂಪಲ್. ಆದರೆ ಒಂದು ಸೀಕ್ರೆಟ್ ಮೆಥಡ್ ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಮಾಡಬಹುದು. ಅಡುಗೆ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಈ ರೆಸಿಪಿ ತುಂಬ ಸುಲಭವಾಗಿ ಮಾಡಬಹುದು. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇಷ್ಟೇ ನೋಡಿ, ಕ್ರಂಚಿ ಆ್ಯಂಡ್ ಸಾಫ್ಟ್ ಆಗಿರೋ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಈಗ ಇದಕ್ಕೆ ಕೊನೆಯಲ್ಲಿ ಉಪ್ಪು ಮತ್ತು ಖಾರ ಆ್ಯಡ್ ಮಾಡಿದ್ರೆ ಅಬ್ಬಬ್ಬಾ ಸಖತ್ತಾಗಿರುತ್ತೆ. ಈ ರೈನಿ ಸೀಸನಲ್ಲಿ ಇದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡಿ. ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಪೆರಿ ಪೆರಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ರುಚಿ ಅದ್ಭುತವಾಗಿರುತ್ತೆ. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.